ಪಾಕಿಸ್ತಾನ ಇಂಡಿಯಾವನ್ನ ಭಯಪಡಿಸ್ತಿದೆಯಾ? T20 ವರ್ಲ್ಡ್ ಕಪ್ ನೀವು ನೋಡಿರ್ಬೋದು, ಇನ್ನು 5 ದಿವಸಗಳಲ್ಲಿ ಇನ್ನು ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗುತ್ತೆ. T20 ವರ್ಲ್ಡ್ ಕಪ್. ಅದರ ನಡುವೆ ಈಗ ಪಾಕಿಸ್ತಾನ ಒಂದು ಆಟವನ್ನ ಶುರು ಮಾಡಿದೆ. ಅವರ ಆಟ ಏನು, ಪಾಕಿಸ್ತಾನದ ಒಂದೇನು ಆಟ ಇದೆಯಲ್ಲ, ನಾವು ಬರಲ್ಲ ಆಡಲ್ಲ ಎನ್ನುವಂತ ಒಂದು ಆಟ ಇದೆಯಲ್ಲ, ಅದನ್ನ ಮತ್ತೆ ಶುರು ಮಾಡಿದೆ. ಏನಂತ ಹೇಳಿದಂತಂದ್ರೆ, ಪಾಕಿಸ್ತಾನ ನಾವು ವರ್ಲ್ಡ್ ಕಪ್ ಆಡ್ತೀವಿ ಆದ್ರೆ ಇಂಡಿಯಾ ಜೊತೆ ಆಡಲ್ಲ. ನೋಡಿ ಎಂಥದ್ದಿದು, ನಾವು ವರ್ಲ್ಡ್ ಕಪ್ ಆಡ್ತೀವಿ ಆದ್ರೆ ಇಂಡಿಯಾ ಜೊತೆನೇ ಆಡಲ್ಲ ಅಂತ ಅವ್ರೆ ಗುರು. ಯಾಕೆ ಇಂಡಿಯಾ ಜೊತೆ ಆಡಿದ್ರೆ ಇವ್ರಿಗೆ ಭಯನಾ? ಇಂಡಿಯಾ ಜೊತೆ ಸೋಲ್ ಬಿಡ್ತೀವಂತ ಏನೋ ಅಂದ್ರು ಭಯನಾ? ನೋಡಿ, ಅಭಿಷೇಕ್ ಶರ್ಮಾ ನೋಡಿದ್ರೆ ಇವು ಭಯ ಪಡ್ಬೋದು. ಯಾಕಂತಂದ್ರೆ ನೀವು ಏಷ್ಯಾ ಕಪ್ ಅಲ್ಲಿ ನೋಡಿರ್ಬೋದು, ಅಭಿಷೇಕ್ ಶರ್ಮಾ ಯಾವ ರೀತಿ ಪಾಕಿಸ್ತಾನವನ್ನ ಭಯಪಡಿಸಿದ್ರು ಅಂತ. ನೀವು 2025ರಲ್ಲಿ ಪಾಕಿಸ್ತಾನದಲ್ಲಿ ಯಾವೊಬ್ಬ ಆಟಗಾರ, ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಯಾವೊಬ್ಬ ವ್ಯಕ್ತಿ ಹೆಚ್ಚು ಸರ್ಚ್ ಆಗಿರೋದಂತಂದ್ರೆ ಅದು ಅಭಿಷೇಕ್ ಶರ್ಮಾ ಅಂತಂದ್ರೆ ಎಷ್ಟರ ಮಟ್ಟಿಗೆ ಪಾಕಿಸ್ತಾನದವರು ಅಭಿಷೇಕ್ ಶರ್ಮನ ನೋಡಿ ಭಯಪಟ್ಟಿರ್ಬೋದು. ನೋಡಿರ್ಬೋದು ನೀವು, ಇಂಡಿಯಾ ಜೊತೆ ಆಡ್ಲಿಕ್ಕಲ್ಲ, ಅವರು ಅಭಿಷೇಕ್ ಶರ್ಮಾ ನೋಡಿನೇ ಭಯಪಟ್ಟು ನಾವು ವರ್ಲ್ಡ್ ಕಪ್ ಆಡಲ್ಲ ಅಂತ ಹೇಳಿರ್ಬೋದು. ಬಾಂಗ್ಲಾದೇಶ ನಂತರ ಏನು, ಬಾಂಗ್ಲಾದೇಶವ್ರು ನಾವು ಆಡಲ್ಲ, ವರ್ಲ್ಡ್ ಕಪ್ ಆಡಲ್ಲ, ಇಂಡಿಯಾದವರಿಗೆ ಒಂದು ತಕ್ಕ ಪಾಠ ಕಲಿಸ್ತೀವಿ ಅಂತ ಏನು ಪಾಠ ಕಲ್ಸಕ್ಕೆ ಬಂದ್ರು, ಅವರೇ ಪಾಠ ಕಲ್ತ್ಕೊಂಡು ವಾಪಸ್ ಹೋಗ್ಬಿಟ್ರು. T20 ವರ್ಲ್ಡ್ ಕಪ್ ಇಂದಾನೆ ಹೊರಗೆ ಬಿದ್ರು. ಈಗ ಅವರು ಏನು ಅಷ್ಟು ವರ್ಷಗಳೇನು ಕನಸಿತ್ತು, ನಾವು ವರ್ಲ್ಡ್ ಕಪ್ ವಿನ್ ಆಗ್ಬೇಕೆನ್ನುವಂಥ ಕನಸು ಕೂಡ ನುಚ್ಚು ಆಗೋಯ್ತು. ಅವರವರೇ ಮಾಡ್ಕೊಂಡ್ರು. ಅವರಿಗೆ ನೋಡಿರ್ಬೋದು ನೀವು, ಕ್ರಿಕೆಟ್ ವರ್ಲ್ಡ್ ಲೆವೆಲಲ್ಲಿ ಯಾವ ಥರದ ಒಂದು ಬಹಿಷ್ಕಾರವನ್ನು ಹಾಕ್ತಾವ್ರೆ, ಯಾವ ಥರ ಜನ ಬೈತಾವ್ರೆ ಕ್ರಿಕೆಟ್ ಅಭಿಮಾನಿಗಳು ಅಂತ. ಪಾಕಿಸ್ತಾನ ಕೂಡ ಅವರನ್ನು ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಈಗ ಮತ್ತೆ ನಾವು ಸರ್ಕಾರದ ಒಂದು ಆದೇಶವರೆಗೆ ಕಾಯ್ತೀವಿ. ಇನ್ನೇನು 4ನೇ ತಾರೀಕಿಗೆ ಅವರು ಪ್ರಾಕ್ಟೀಸ್ ಮ್ಯಾಚ್ ಆಡಬೇಕು ಐರ್ಲೆಂಡ್ ಜೊತೆ. ಆದರೂ ಕೂಡ ಹೂನೂ ಇಲ್ಲ ಹಾನೂ ಇಲ್ಲ. ಪಾಕಿಸ್ತಾನದ ಒಂದು ಅಜೆಂಡಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಐ ಸಿ ಸಿಯಲ್ಲಿ ಇರೋದು ಯಾರು, ಇವ್ರು ಯೋಚನೆ ಮಾಡೋಕ್ಕೂ ಏನು, ಅಲ್ಲಿರೋದೇ ಬಾಸು. ಯಾವ ಬಾಸು? ಜೈಶಾ ಬಾಸು. ಯಾವ ಥರ ನಿರ್ಧಾರ ಅಂತ ಗೊತ್ಕೊಳ್ತಾರಂತ ಅವರಿಗೂ ಗೊತ್ತು. ಅದಕ್ಕೆ ಅವರಿಗೆ ವರ್ಲ್ಡ್ ಕಪ್ ಏನಾದರೂ ಬಹಿಷ್ಕರಿಸಿದ್ರೆ ಪಾಕಿಸ್ತಾನವನ್ನೇ ICC ಇಂದ ಬ್ಯಾನೆ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ಇಂಡಿಯಾ ಜೊತೆ ಆಡಲ್ಲ, ವರ್ಲ್ಡ್ ಕಪ್ ಆಡ್ತೀವಿ ಅಂತ ಇನ್ನೊಂದು ಆಟ ಶುರು ಮಾಡ್ಕೊಂಡವ್ರೆ. ಆದರೆ ICC ಏನು ತಿರುಗೇಟು ಕೊಟ್ಟಿದೆ ನೀವು ನೋಡೋದಾದರೆ, ಅಲ್ಲಿರೋದು ಜೈಶಾ. ಅಷ್ಟು ಸುಲಭವಾಗಿ ಏನು ಬಿಟ್ಕೊಡುವಂತಹ ಪಾಕಿಸ್ತಾನದವ್ರಿಗೆ ಏನು ಕರುಣೆ ತೋರಿ ಬಾರಪ್ಪ ಆಡ್ತೀವಿ ಅದೆಲ್ಲ ಇಲ್ಲ. ಈಗೇನು ಶ್ರೀಲಂಕಾದಲ್ಲಿ, ಕೊಲಂಬೋದಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಬೇಕು 15ನೇ ತಾರೀಕಿಗೆ. ಅದೇನಾದರೂ ಈಗ ICC ಹೇಳಿರೋ ಪ್ರಕಾರ ನಾವು ಇಂಡಿಯಾ ಜೊತೆ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಆದರೆ ಈಗ ICC ಏನಂತ ನೋಟಿಸ್ ಕೊಟ್ಟಿದೆ, ಉತ್ತರ ಕೊಟ್ಟಿದೆ ಅಂತ ನೋಡೋದಾದರೆ, ನೋಡಿ, ಇಂಡಿಯಾದವರು ಕೊಲಂಬೋಗೆ ಹೋಗ್ತಾರೆ, ಗ್ರೌಂಡಿಗೂ ಹೋಗ್ತಾರೆ, ಟಾಸಿಗೂ ಹೋಗ್ತಾರೆ. ಇಂಡಿಯಾದವರು ಸೂರ್ಯಕುಮಾರ್ ಯಾದವ್ ಟಾಸ್ಗೂ ಸರಿಯಾಗಿ 7 ಗಂಟೆ ಟೈಮಿಗೆ 7 ಗಂಟೆಗೆ ಸ್ಟಾರ್ಟ್ 6 ಹಿಂಗೆ ಹೋಗ್ತಾರೆ. ಅವ್ರು ಏನಾದರೂ ಟಾಸಿಗೆ ಬರಲಿಲ್ಲ ಅಂತಂದರೆ ಇಂಡಿಯಾದವರಿಗೆ 2 ಪಾಯಿಂಟ್ ಸಿಗುತ್ತೆ. ಪಾಕಿಸ್ತಾನದವರು ನಾವು ಆಡಲ್ಲ, ಇದೆಲ್ಲ ಆಟ ಇಲ್ಲ, ಆಡಿದ್ರೆ ಆಡಿ ಬಿಟ್ಟರೆ ಬಿಡಿ. ನೀವು ಆಡಲಿಲ್ವಾ, ಇಂಡಿಯಾದವ್ರಿಗೆ 2 ಪಾಯಿಂಟ್ ಸಿಗುತ್ತೆ ಅಷ್ಟೇ. ನೀವು ಆಡಲಿಲ್ಲ ಅಂತಂದರೆ ಇಂಡಿಯಾ ವಿನ್ನು. ಈ ಒಂದು ಮಾತನ್ನು ಈಗ ICC ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಪಾಕಿಸ್ತಾನ ಕೈಯಲ್ಲಿರೋದು ಈಗ ಆಡಬೇಕಾ ಬೇಡವಾ ಅಂತ. ಅಕಸ್ಮಾತ್ ಏನಾದರೂ ಇಂಡಿಯಾ ಜೊತೆ ಅವ್ರು ಆಡಲೇ ಇಲ್ಲ ಅಂತಂದರೆ ಈ ಥರದ ಒಂದು ಬಹಿಷ್ಕಾರವನ್ನು ಅವರವರಿಗೆ ಹಾಕ್ಕೊಳ್ಳುವಂಥ ಒಂದು ಕೆಲಸ ಅವರವರಿಗೆ ಆಗುತ್ತೆ. ಮತ್ತು ಅವ್ರಿಗೆ ನಡೆಯುವಂಥ PSL ಕೂಡ ನಡೆಯಲ್ಲ. ಯಾವ ಫಾರಿನ್ ಆಟಗಾರರು ಕೂಡ ICC ಅವರಿಗೆ ಒಂದು ಚಾನ್ಸನ್ನು ಕೊಡಲ್ಲ PSL ಅಲ್ಲಿ ಆಡೋಕ್ಕೆ. PSL ಅಲ್ಲಿ ಯಾವ ಆಟಗಾರ ನೋಡಲ್ಲ, ಅವರವರೇ ಆಡ್ಕೊಳ್ತಾರೆ. ಅದಂದರೆ ಡೊಮೆಸ್ಟಿಕ್, ಅಲ್ಲೇ ರಣಜಿ ಆಡ್ದಂಗೆ ಅವರವರೇ ಗಲ್ಲಿ ಕ್ರಿಕೆಟ್ ಆಡ್ಕೊಂಡು ಮುಚ್ಚೋಗ್ಬಿಡ್ಬೇಕು. PSL ಮುಚ್ಚೋಗ್ಬಿಡ್ಬೇಕು. ಇವರಿಗೆ ಇರುವಂಥ ICC ಸದಸ್ಯ ಸ್ಥಾನ ಕೂಡ ಮುಚ್ಚೋಗುತ್ತೆ ಪಾಕಿಸ್ತಾನಕ್ಕೆ. ಯಾವುದೇ ರೀತಿ ಇಂಡಿಯಾಗೆ ಭಯಪಡಿಸುವಂಥ ಕೆಲಸ ಆಗ್ತಿದೆ. ಆದರೆ ಇಂಡಿಯಾ ಭಯ ಪಡುವಂಥ ಏನು ರಿಚ್ ಬೋರ್ಡ್ ನಮ್ಮದು BCCI, ವರ್ಲ್ಡ್ ಕ್ರಿಕೆಟಲ್ಲೇ ನಮ್ಮಂತಹ ಒಂದು ರಿಚ್ ಇರುವಂತಹ ಒಂದು ಬೋರ್ಡು ಯಾವ ಕ್ರಿಕೆಟ್ ಇದರಲ್ಲೂ ಇಲ್ಲ. ಅಷ್ಟೊಂದು ಇತಿಹಾಸ ಹೊಂದಿರುವಂತಹ ಕ್ರಿಕೆಟ್ BCCI. ನಮಗೆ ದುಡ್ಡಿನ ಕೊರತೆ ಏನಿಲ್ಲ. ನೀವು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೆಯಲ್ಲ, ನಾವು ಇಂಡಿಯಾ ಜೊತೆ ಆಡಲಿಲ್ಲ ಅಂದರೆ ಇಂಡಿಯಾಗೆ 200 ಕೋಟಿ ಲಾಸ್ ಆಗುತ್ತಂತೆ ಅಂತ ಅವರು ಒಂದು ಲೆಕ್ಕಾಚಾರ. ನಾವು 200 ಕೋಟಿ ಲಾಸ್ ಆದರೂ ಏನು ಪರವಾಗಿಲ್ಲ ಗುರು, ನಿಮ್ಮ ಜೊತೆ ನಾವು ತಲೆ ಬಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದನ್ನು ಜೈಶಾ ಈಗ ಮಾಡಿ ತೋರಿಸಿರುವಂಥದ್ದು. ನಾವು ನಮ್ಮ ಜೊತೆ ನೀವು ಆಡಲಿಲ್ಲ ಅಂದರೆ ನಿಮಗೆ ಲಾಸ್, ನಮಗೆ ಲಾಸ್ ಅಲ್ಲ, 1% ಲಾಸ್ ಆಗಲ್ಲ. ನಿಮಗೆ ICC ಇಂದ ಕೆಲವೊಂದಿಷ್ಟು ಸದಸ್ಯ ಸ್ಥಾನವನ್ನು ಕಳೆದುಕೊಳ್ತೀರಾ, ಮತ್ತು 2 ಪಾಯಿಂಟ್ ಕೂಡ ನಮಗೆ ಸಿಗುತ್ತೆ. ಪಾಕಿಸ್ತಾನದವರಿಗೆ ಮತ್ತೊಂದು ಏನು ಹೊಸ ಆಟ ಶುರು ಮಾಡಿದೆ ಅಂತಂದರೆ, ICC ಏನೋ ಸಪ್ರೇಟ್ ಬೋರ್ಡ್ ಮಾಡ್ತಾರಂತೆ. ಅವ್ರು ಏನೋ ಯುನೈಟೆಡ್ ಅರಬ್, USA, ವೆಸ್ಟ್ ಇಂಡೀಸು, ಒಂದು 4 ಕಂಟ್ರಿ, ಚೀನಾ ಎಲ್ಲ ಸೇರಿಬಿಟ್ಟು ಒಂದು ಸಪ್ರೇಟ್ ICCಯನ್ನೇ ಮಾಡ್ತಾರಂತೆ ಅವರು. ಅದನ್ನು ಸಪೋರ್ಟ್ ಮಾಡೋರು ಯಾರೂ ಇಲ್ಲ, ಚೀನಾ ಬಿಟ್ಟರೆ. ಏನು ಸಪ್ರೇಟ್ ICC ಮಾಡಿಬಿಟ್ಟು ಅಲ್ಲಿ ಗಲ್ಲಿ ಕ್ರಿಕೆಟ್ ಆಡಿಕೊಂಡು ವರ್ಲ್ಡ್ ಕಪ್ ಆಡಿದ್ರು ಕೂಡ ಅದು ಗಲ್ಲಿ ಕ್ರಿಕೆಟ್ ಅನಿಸ್ಬೇಕು. ಆ ಥರ ಒಂದು ಕ್ರಿಕೆಟನ್ನು ಅವರು ಆಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ.
ಬಟ್ ಇಂಡಿಯಾ ಜೊತೆ ಆಡೋಕ್ಕೆ ಕೊಲಂಬೋದಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇನ್ನೇನು ಪ್ರಾಬ್ಲಮ್ ಇವರಿಗೆ? ನಾವು ICC ಚಾಂಪಿಯನ್ ಟ್ರೋಫಿ ಆಡಲಿಲ್ಲ, ನೀವು ಪಾಕಿಸ್ತಾನಕ್ಕೆ ಬರಲಿಲ್ಲ, ದುಬೈದಲ್ಲಿ ಆಡಿದ್ರೆ ಗೆದ್ದು ಮುಗೀತು ಕತೆ. ನೀವು ಇಂಡಿಯಾಗೆ ಬರಬೇಡಿ ಅಂತ ಏನು ಖ್ಯಾತಿ ತೆಗೆದ್ರೆ ಆಯಿತು, ಅದಕ್ಕೊಂದು ಅವಕಾಶ ಮಾಡಿಕೊಟ್ಟು ಕೊಲಂಬೋದಲ್ಲಿ ಮ್ಯಾಚ್ ಕೂಡ ಆಯಿತು, ಅಲ್ಲಿ ಆಡೋಕ್ಕೆ ನಿಮಗೇನು ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನು? ಇಂಡಿಯಾ ಜೊತೆ ಆಡಿದ್ರೆ ನಾವು ಗೆಲ್ಲಲ್ಲ. ಮತ್ತು ಅದೇ ನಮ್ಮ ಇರುವಂತಹ ಪಾಕಿಸ್ತಾನದಲ್ಲಿರುವಂಥ ಇರುವಂಥ ಎಲ್ಲ ಟಿವಿಗಳು ಒಡೆದು ಹೋಗುತ್ತೆ. ಅದು ಒಡೆದು ಹೋಗ್ಲಿಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ನೀವು ಮ್ಯಾಚನ್ನು ಕ್ಯಾನ್ಸಲ್ ಮಾಡ್ತಿರ್ಬೋದು. ಅದೇ ಇರೋದಿಲ್ಲಿ ಇರುವಂಥ ವಸ್ತುಗಳನ್ನು ಏನಕ್ಕೆ ನಾವು ಸೋತು ಮತ್ತು ಪಾಕಿಸ್ತಾನದವ್ರು ಎಲ್ಲರನ್ನ ಮನಸ್ಸು ನೋಯಿಸಿ ಅವರಲ್ಲಿ ಇರುವಂಥ TV ಎಲ್ಲಗಳನ್ನ ಏನೋ ಒಡೆದು ಹೋಗುವಂಥ ಕೆಲಸ ಯಾಕೆ ಆಗಬೇಕೆನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನೀವು ಇರ್ಬೋದು. ಈ ಬೇರೆ ಟೀಮ್ ಜೊತೆ ಸೋತಿದ್ರೆ ನೀವು ಪಾಕಿಸ್ತಾನದವ್ರು ಏನು ಮಾಡಲ್ಲ, ಇಂಡಿಯಾ ಜೊತೆ ಸೋದರೆ ನಿಮಗೆ ಊರಿ. ಹಾಗಾಗಿ ಆ ಒಂದು ಲೆಕ್ಕಾಚಾರ ಇಟ್ಕೊಂಡು ಇಂಡಿಯಾ ಜೊತೆ ಆಡಲ್ಲ ಎನ್ನುವಂಥ ಒಂದು ಕಾರಣವನ್ನು ನೀಡಿರ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿಯಾಗಿ ನೀವು ಬೇರೆ ಮುಂದಾಲೋಚನೆ ಇಲ್ಲ ನಿಮ್ಮ ಹತ್ರ. ಸೊ ನಿಮಗೆ ಏನಾದರೂ ಇದ್ದರೆ ಬಂದು ಇಂಡಿಯಾ ಜೊತೆ ಆಡಿ, ಆವಾಗ ನೋಡೋಣ ಏನಾಗುತ್ತೆ ಅಂತ. ಸೊ ಈ ಒಂದು ವಿಚಾರ ಈಗ ICC ಲೆವೆಲಲ್ಲಿ ಕ್ರಿಕೆಟ್ ಒಂದು ವರ್ಲ್ಡ್ ಕಪ್ಪಲ್ಲಿ ಶುರುವಾಗಿರುವಂಥದ್ದು. ನೋಡಿದ್ರೆ 4ನೇ ತಾರೀಕಿಗೆ ಐರ್ಲೆಂಡ್ ಜೊತೆ ಪಾಕಿಸ್ತಾನ ಒಂದು ಏನೋ ಪ್ರಾಕ್ಟೀಸ್ ಮ್ಯಾಚ್ ಆಡಬೇಕಾಗಿತ್ತು. ಆದರೆ ಪಾಕಿಸ್ತಾನ ಕಡೆಯಿಂದ ಯಾವುದೇ ಒಂದು ಆನ್ಸರ್ ಕೂಡ ಇನ್ನೂ ಸಿಕ್ಕಿಲ್ಲ. ನೋಡ್ಬೋದು ನೀವು 2 ದಿವಸದಲ್ಲಿ ಏನೇನು ಆಗತ್ತೆ ಅಂತ. ಆದರೆ ಎಲ್ಲದಕ್ಕೂ ಪಾಕಿಸ್ತಾನನೇ ಕಾರಣ. ಆಡಿದ್ರೇ ಚೆನ್ನಾಗಿರುತ್ತೆ ಮ್ಯಾಚ್ ನೋಡೋಕ್ಕೆ ಎಲ್ರಿಗೂ. ಅಲ್ಲಿ ಆಗುವಂತಹ ಸಿಕ್ಸರ್ಗಳ ಸುರಿಮಳೆ ಕೂಡ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡೋಣ ಏನೇನಾಗುತ್ತೆ. ಇನ್ನೆರಡು ದಿವಸದಲ್ಲಿ ಪಾಕಿಸ್ತಾನ ಆಡುತ್ತಾ ಬಿಡುತ್ತಾ ಪಾಕಿಸ್ತಾನದ ಕೈಯಲ್ಲೇ ಇದೆ. ನೋಡೋಣ ಏನೇನಾಗುತ್ತೆ. ಬಟ್ ಸೂರ್ಯಕುಮಾರ್ ಯಾದವ್ ಮಾತ್ರ 15ನೇ ತಾರೀಕು 6:30-7 ಗಂಟೆಗೆ ಗ್ರೌಂಡಲ್ಲಿ ಹೋಗ್ತಾರೆ. ಟಾಸಿಗೆ ಹೋಗ್ತಾರೆ. ಪಾಕಿಸ್ತಾನ ಏನಾದರೂ ಬರಲಿ ಅಂದರೆ ಇಂಡಿಯಾಗೆ 2 ಪಾಯಿಂಟ್ ಸಿಗೋದು ಪಕ್ಕ.